ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ ನೀಡಿದ ತೀರ್ಪನ್ನು ಸರಳವಾಗಿ ಹೇಳುವುದಾದರೆ, ಕೇವಲ ಯಾರನ್ನಾದರೂ ಬೈಯುವುದು ಅಥವಾ ಜಾತಿ ಹೆಸರನ್ನು ಉಚ್ಚರಿಸುವುದರಿಂದ ಮಾತ್ರ ಎಸ್ಸಿ/ಎಸ್ಟಿ ದೌರ್ಜನ್ಯ ತಡೆ ಕಾಯ್ದೆ ಅಡಿಯಲ್ಲಿ ಅಪರಾಧವಾಗುವುದಿಲ್ಲ. ಈ ಕಾಯ್ದೆಯಡಿ ಪ್ರಕರಣ ದಾಖಲಾಗಲು ಕೆಲವು ಮುಖ್ಯ ಅಂಶಗಳು ಕಡ್ಡಾಯವಾಗಿವೆ. ಮೊದಲನೆಯದು, ಆರೋಪಿಯು ಸಂತ್ರಸ್ತನನ್ನು ಅವಮಾನಿಸುವ ಉದ್ದೇಶದಿಂದಲೇ ಜಾತಿ ಹೆಸರನ್ನು ಬಳಸಿರಬೇಕು. ಅಂದರೆ ಆ ವ್ಯಕ್ತಿ ಎಸ್ಸಿ/ಎಸ್ಟಿ ಸಮುದಾಯಕ್ಕೆ ಸೇರಿದವನು ಎಂಬ ಕಾರಣಕ್ಕಾಗಿ ಅವನನ್ನು ಕಡಿಮೆ ಮಾಡಬೇಕೆಂಬ ಉದ್ದೇಶ ಇರಬೇಕು. ಎರಡನೆಯದು, ಆ ಘಟನೆ ಸಾರ್ವಜನಿಕವಾಗಿ ಕಾಣುವ ಅಥವಾ ಕೇಳುವ ಸ್ಥಳದಲ್ಲಿ ನಡೆದಿರಬೇಕು. ಖಾಸಗಿ ಜಾಗದಲ್ಲಿ ನಡೆದ ಘಟನೆಗಳಿಗೆ ಈ ನಿಯಮ ಅನ್ವಯವಾಗುವುದಿಲ್ಲ. ಮೂರನೆಯದು, ಕೇವಲ ಅಸಭ್ಯ ಪದ ಬಳಸಿದರೆ ಸಾಕಾಗುವುದಿಲ್ಲ. ಅದು ಜಾತಿ ಆಧಾರಿತ ಅವಮಾನವಾಗಿರಬೇಕು. ಅಂದರೆ ಆ ಪದ ಜಾತಿಯನ್ನು ಗುರಿಯಾಗಿಸಿಕೊಂಡಿರಬೇಕು. ಈ ಅಂಶಗಳು ಇಲ್ಲದಿದ್ದರೆ ಎಸ್ಸಿ/ಎಸ್ಟಿ ಕಾಯ್ದೆಯಡಿ ಪ್ರಕರಣ ಅನ್ವಯಿಸುವುದಿಲ್ಲ. ಇಂತಹ ಸಂದರ್ಭಗಳಲ್ಲಿ ಆರೋಪಿಗೆ ಮುಂಜಾಗ್ರತಾ ಜಾಮೀನು ದೊರಕುವ ಸಾಧ್ಯತೆಯೂ ಇರುತ್ತದೆ.